ಮಾಡರ್ನ್ ಟೆಕ್ನಾಲಜಿ ಅಂದ್ರೆ ನೀವೇನ್ ಅನ್ಕೊಂಡಿರಿ? ಏನೆಲ್ಲಾ ಟೆಕ್ನಾಲಜಿ ಬಂದವು. ಆದ್ರೆ ಇಷ್ಟು ಪೇಶನ್ಸ್ ಇಲ್ಲಿ ಅವಾಗ ಯಾವ ಒಂದು ವಸ್ತುಗಳನ್ನ ಯೂಸ್ ಮಾಡ್ಲಾರ್ದ ಇಷ್ಟು ಚಂದ ಕೆತ್ತಾರ ನೋಡ್ರಿ ಇದನ್ನ. ಕರ್ನಾಟಕದ ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ವಿಶೇಷ ಸ್ಥಾನ ಪಡೆದಿರುವ ದೇವಾಲಯಗಳಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಾಲಯ ಕೂಡ ಒಂದು. ಚಾಲುಕ್ಯರ ವಾಸ್ತುಶಿಲ್ಪದ ಅದ್ಭುತ ವೈಭವವನ್ನು ಸಾರುವ ಈ ದೇವಾಲಯವನ್ನು ಸ್ವಯಂಭು ಸೋಮನಾಥ ಅಥವಾ ದಕ್ಷಿಣ ಸೋಮನಾಥ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಈ ದೇವಾಲಯದ ಇತಿಹಾಸ, ವಿಶೇಷತೆ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈಗಿನ ಟೆಕ್ನಾಲಜಿ ಬಂದದ್ ಬಿಡ್ರಿ, ಏನಿಲ್ಲ ಅನ್ನಂಗಿಲ್ಲ. ಆದ್ರೆ ಇಷ್ಟು ಪೇಶನ್ಸ್ ಇಲ್ಲಿ ನೋಡ್ರಿ, ಎಷ್ಟು ನೀಟ್ ಆಗಿ ಮಿನಿ ಕಾರ್ವಿಂಗ್ಸ್ ಹಾಕಿದ್ದಾರೆ, ನೀವೆಲ್ಲ ನೋಡ್ಬೋದು. ಇಂದಿನ ಲಕ್ಷ್ಮೇಶ್ವರವನ್ನು ಪ್ರಾಚೀನ ಕಾಲದಲ್ಲಿ ಪುರಿಗೇರೆ, ಪುಲಿಗೇರೆ, ಹುಲಿಗೇರೆ, ಹುರಿಗೇರೆ ಅಥವಾ ಪುಲಿಕಾನಗರ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಅಣ್ಣಿಗೇರಿಯಲ್ಲಿ ದೊರೆತಿರುವ ಶಾಸನಗಳ ಪ್ರಕಾರ ರಾಜ 1ನೇ ಸೋಮೇಶ್ವರನ ಆಳ್ವಿಕೆಯಲ್ಲಿ ಚೋಳರು ಈ ಪ್ರದೇಶದ ಮೇಲೆ ದಾಳಿ ನಡೆಸಿ ನಗರವನ್ನು ಧ್ವಂಸಗೊಳಿಸಿದ್ದರು. ನಂತರ ಪಶ್ಚಿಮ ಚಾಲುಕ್ಯರು ಚೋಳರನ್ನು ಸೋಲಿಸಿ ತಮ್ಮ ಆಳ್ವಿಕೆಯನ್ನು ಪುನಃ ಸ್ಥಾಪಿಸಿದರು. ಬಳಿಕ ಈ ಪ್ರದೇಶವು ಕಲಚೂರಿಗಳು ಸೇರಿದಂತೆ ಹಲವು ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟು ಕೊನೆಗೆ ವಿಜಯನಗರ ಸಾಮ್ರಾಜ್ಯದ ಭಾಗವಾಯಿತು. ಹುಲಿಗಳು ಸಂಚರಿಸುತ್ತಿದ್ದ ದಟ್ಟ ಅರಣ್ಯ ಪ್ರದೇಶವಾಗಿದ್ದ ಈ ನೆಲ ನಂತರ ಸಾಹಿತ್ಯ, ಶಿಕ್ಷಣ ಮತ್ತು ಧಾರ್ಮಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಬೆಳೆದಿತು. ಶುದ್ಧ ಕನ್ನಡಕ್ಕೆ ಆಶ್ರಯ ನೀಡಿದ ಅಪರೂಪದ ಪ್ರದೇಶಗಳಲ್ಲಿ ಲಕ್ಷ್ಮೇಶ್ವರವೂ ಒಂದಾಗಿದ್ದು, ಇಲ್ಲಿ ಶಾಸನಗಳು, ಗ್ರಂಥಗಳು ಹಾಗೂ ಅಧಿಕೃತ ದಾಖಲೆಗಳನ್ನು ಕನ್ನಡದಲ್ಲೇ ರಚಿಸಲಾಗಿತ್ತು. ಕ್ರಿಸ್ತಕ 11ನೇ ಶತಮಾನದಲ್ಲಿ ಸ್ಥಳೀಯ ಆಡಳಿತಗಾರ ಲಕ್ಷ್ಮರಸನು ಲಕ್ಷ್ಮಣೇಶ್ವರನಿಗೆ ಸಮರ್ಪಿತವಾದ ಶಿವ ದೇವಾಲಯವನ್ನು ನಿರ್ಮಿಸಿದ ಬಳಿಕ ಈ ಪ್ರದೇಶಕ್ಕೆ ಲಕ್ಷ್ಮೇಶ್ವರ ಎಂಬ ಹೆಸರು ಬಂದಿತ್ತು ಎನ್ನಲಾಗುತ್ತದೆ. ಲಕ್ಷ್ಮೇಶ್ವರದ ಪ್ರಮುಖ ಆಕರ್ಷಣೆಯಾದ ಸೋಮೇಶ್ವರ ದೇವಾಲಯವು ಕಲ್ಯಾಣಿ ಚಾಲುಕ್ಯರ ಅದ್ಭುತ ವಾಸ್ತುಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ನಂದಿಯ ಮೇಲೆ ಆಸೀನರಾಗಿರುವ ಶಿವ ಮತ್ತು ಪಾರ್ವತಿಯ ಅಪರೂಪದ ವಿಗ್ರಹವಿದೆ. ಇಂತಹ ಶಿಲ್ಪವನ್ನು ಹೊಂದಿರುವ ಕರ್ನಾಟಕದ ಏಕೈಕ ದೇವಾಲಯಗಳಲ್ಲಿ ಇದು ಒಂದು ಎಂದು ಹೇಳಲಾಗುತ್ತದೆ. ಸೋಮೇಶ್ವರ ಹೆಂಗಂದ್ರ ಒಂದು ಯೂನಿಕ್ ಸ್ಟೈಲ್. ಯಾಕಂದಿ ಎಲ್ಲಾ ಒಂದು ದೇವಸ್ಥಾನದೊಳಗ ಒಂದು ಲಿಂಗು, ನಂದೀಶ ಹಿಂಗ ಕುಂತಿರ್ತಾರ. ಆದ್ರ ಇಲ್ಲಿ ನಂದೀಶನ ಮೇಲೆ ಪಾರ್ವತಿ ದೇವಿ ಮತ್ತ ಈಶ್ವರ ಕುತ್ಕೊಂಡ್ ಬಂದಿರುವಂತ ಒಂದು ಅದ್ಭುತವಾದಂತ ಒಂದು ದೇವಸ್ಥಾನ ಇದು. ದೇವಾಲಯದ ಕಲ್ಲಿನ ಕೆತ್ತನೆಗಳು, ಅಲಂಕೃತ ಕಂಬಗಳು, ಗರ್ಭಗುಡಿಯ ವಿನ್ಯಾಸ ಹಾಗೂ ಹೊರಗೋಡೆಗಳಲ್ಲಿರುವ ದೇವತೆಗಳ ಹಾತ್ ಮತ್ತು ಪುರಾಣ ಪ್ರಸಂಗಗಳ ಶಿಲ್ಪಗಳು ಚಾಲುಕ್ಯ ಶಿಲ್ಪಕಲೆಯ ಶ್ರೇಷ್ಠತೆಯನ್ನು ಸಾರುತ್ತವೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯವು ಉತ್ತರ, ದಕ್ಷಿಣ, ಪಶ್ಚಿಮ ದಿಕ್ಕುಗಳಲ್ಲಿ ಪ್ರವೇಶ ದ್ವಾರಗಳನ್ನು ಹೊಂದಿರುವ ವಿಶಾಲ ರಂಗಮಂಡಪವನ್ನು ಒಳಗೊಂಡಿದೆ. ಮಧ್ಯಯುಗದಲ್ಲಿ ಲಕ್ಷ್ಮೇಶ್ವರವು ಶೈವ ಮತ್ತು ಜೈನ ಸಂಸ್ಕೃತಿಗಳ ಸಂಗಮ ಕ್ಷೇತ್ರವಾಗಿತ್ತು. ಈ ದೇವಾಲಯದ ಆವರಣದಲ್ಲಿ ಒಟ್ಟು 53 ಶಾಸನಗಳು ಪತ್ತೆಯಾಗಿ ಇತಿಹಾಸ ಅಧ್ಯಯನಕ್ಕೆ ಅಮೂಲ್ಯ ದಾಖಲೆಗಳಾಗಿವೆ. ಇಲ್ಲಿನ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ದೇವಾಲಯದ ಹಿಂಭಾಗದಲ್ಲಿರುವ ಆಳವಾದ ಮೆಟ್ಟಿಲು ಬಾವಿ. ಈ ಬಾವಿಯು ದೇವಾಲಯದ ಅಡಿಭಾಗದಿಂದ ಹೊರಭಾಗದವರೆಗೆ ವಿಸ್ತರಿಸಿಕೊಂಡಿದ್ದು, ಅದರ ವಿನ್ಯಾಸವು ಅಂದಿನ ವಾಸ್ತುಶಿಲ್ಪಗಳ ಅದ್ಭುತ ಕೌಶಲ್ಯವನ್ನು ಪರಿಚಯಿಸುತ್ತದೆ. ಸ್ಥಳೀಯ ಪುರಾಣದ ಪ್ರಕಾರ 12ನೇ ಶತಮಾನದಲ್ಲಿ ಕಾಶ್ಮೀರದಿಂದ ಬಂದ ಆದಾಯ ಎಂಬ ಶೈವ ಭಕ್ತನು ಗುಜರಾತಿನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮಾದರಿಯ ಶಿವಲಿಂಗವನ್ನು ಲಕ್ಷ್ಮೇಶ್ವರಕ್ಕೆ ತಂದು ಪ್ರತಿಷ್ಠಾಪಿಸಿದನೆಂದು ನಂಬಲಾಗಿದೆ. ಇದೇ ಕಾರಣಕ್ಕೆ ಈ ಕ್ಷೇತ್ರವನ್ನು ದಕ್ಷಿಣ ಸೋಮನಾಥ ಎಂದು ಕರೆಯಲಾಗುತ್ತದೆ. ಇತಿಹಾಸ, ಧಾರ್ಮಿಕ ನಂಬಿಕೆ, ಅಪೂರ್ವ ಶಿಲ್ಪಕಲೆ ಮತ್ತು ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯ ಅದ್ಭುತ ಸಂಗಮವಾಗಿರುವ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯವು ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಇಂತಹ ಅಪರೂಪದ ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಧನ್ಯವಾದಗಳು.